ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ತುಂಬ ಲೇಟಾಗಿ ಈ ಮಿನಿ ಲಾಗ್ನ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಇದು ಶಿವರಾತ್ರಿ ದಿವಸ ನಾನು ದಾವಣಗೆರೆಗೆ ಹೋಗಿರೋದು. ಎಲ್ಲ ಕೆಲಸಗಳ್ನ ಮುಗಿಸ್ಕೊಂಡು ಒಂದು ಕಡೆ ಕೂತ್ಕೊಂಡಿದ್ದೆ. ಆವಾಗ ನನ್ನ ಮುಂದೆ ಒಂದು ಮರ ಇತ್ತು ದೊಡ್ಡದಾಗಿ, ತುಂಬಾ ಹಚ್ಚದಾಗಿ ಪಳ 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 ಅಂತ ಹೊಳಿತಾ ಇತ್ತು. ಮರ ನೋಡಲಿಕ್ಕೆ ಒಂದು ಚೆಂದ ಆಗ್ತಾಯಿತ್ತು. ಅದೇ ಟೈಮಿಗೆ ಮರ ನೋಡಿ ನಾನು ಕಣ್ಣು ಕೆಳಗೆ ಬಿಟ್ಟಾಗ ನನ್ನ ಕಣ್ಣು ಮುಂದೆ ಶಿವಲಿಂಗ. ಇದೇನಪ್ಪ ಅಂತ ಅನ್ಕೊತೀರ. ಅವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವನ ಲಿಂಗನ ವಿದ್ಯಾನಗರದಲ್ಲಿ ಮೆರವಣಿಗೆ ಇಟ್ಟಿದ್ದರು. 101 ಶಿವಲಿಂಗ, 101 ಆಟೋ. ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೆ 2 ಕಣ್ಣು ಸಾಲದು. ಪುಟ್ಟ ಶಿವಲಿಂಗ. ಅದು ಒಂದು 50 ಶಿವಲಿಂಗ ಮೀಡಿಯಮ್ ಇರೋದು. ಹಂಗೆ ಏನಂತಾರೆ ಅದಕ್ಕೆ, ಹೇಳೋದಕ್ಕೆ 2 ಮಾತಿಲ್ಲ ಗೈಸ್. ಅಷ್ಟು ಮುದ್ದಾಗಿ ಶಿವಲಿಂಗನ ನನ್ನ ಮುಂದೆ ನಾನು ಅವತ್ತು ನೇರವಾಗಿ ದರ್ಶನ ಅಲ್ಲೇ ಕೂತ್ಕೊಂಡು, ಮರದ ಕೆಳಗೆ ಕೂತ್ಕೊಂಡು ಶಿವಲಿಂಗನ ನೋಡಿದೆ. ಅದು ಒಂದು ಖುಷಿ ಆಯಿತು ನನಗೆ. ಅವತ್ತು ನಂದು ವಿದ್ಯಾನಗರದಲ್ಲಿ ಏನೋ ಕೆಲಸ ಇತ್ತು, ಹಂಗಾಗಿ ನಾನು ವಿದ್ಯಾನಗರಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಶಿವನ ದೇವಸ್ಥಾನಕ್ಕೆ ಹೋಗೋ ಪ್ರೋಗ್ರಾಮ್ ಇರಲಿಲ್ಲ. ಶಿವನೇ ನನ್ನ ಮುಂದೆ ಬಂದ ಅನ್ನೋ ಅಷ್ಟು ಖುಷಿ ನನಗೆ ಆಯಿತು ಅವತ್ತು. ಯಾಕಂದರೆ ಎಷ್ಟು ಶಿವಲಿಂಗ ಅಂದರೆ ನೋಡಲಿಕ್ಕೆ 2 ಕಣ್ಣು ಸಾಲದು. ಓಕೆನಾ, ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. 2 ಮಾತಿಲ್ಲ. ಎಲ್ಲರೂ ಶಿವರಾತ್ರಿ ದಿವಸ, ಜಾಗರಣೆ ದಿವಸ ದೇವಸ್ಥಾನಕ್ಕೆ ಹೋಗ್ತಾರೆ. ನಾನು ನೋಡೋ ರಸ್ತೆಯಲ್ಲಿ ಮರದ ಕೆಳಗಡೆ ದೇವ್ರನ್ನ, ಶಿವಲಿಂಗನ ನೋಡಿದೆ. ಅದು ಒಂದು ಭಾಳ ಖುಷಿಯಾಗೋಯಿತು. ಎಲ್ಲ ನೋಡಿಕೊಂಡು ನಮ್ಮೂರಲ್ಲಿ ರೇಷನ್ ಕೊಡ್ತಾಯಿದ್ರು. ಓಕೆ, ಮನೆಯಲ್ಲಿ ರೇಷನ್ನು ಖಾಲಿ ಆಗ್ತಾ ಬಂದಿತ್ತು. ನಡಿಯಪ್ಪ ಹೋಗೋಣ ಅಂತ ನನ್ನ ಮಗನ ಕರ್ಕೊಂಡು ರೇಷನ್ ತೊಗೊಂಡು ಮನೆಗಿಟ್ಟು ನಾವು ನೆಕ್ಸ್ಟು ಡೇ ಕೆಲಸಕ್ಕೆ ಹೊರಟ್ವಿ. ಅಲ್ಲಿ ಹೋದ ತಕ್ಷಣ ಸಿಕ್ಕಾಬಡ ತಲೆನೋವು. ಅದಕ್ಕೆ ನನ್ನ ಮಗ ಓಡೋಗಿ ಫಸ್ಟು ಟೀ ತೊಗೊಂಬಂದ. ನಮ್ಮಮ್ಮನಿಗೆ ಒಂದು ಲೋಟ ಟೀ ಕೊಟ್ಟರೆ ಚಂದವಾಗಿ ಎದ್ದು ಓಡಾಡ್ತಾರೆ ಅಂತ. ನನ್ನ ಮಗ ಪ್ರೀತಿಗೆ ನಾನು ಏನು ಹೇಳಲಿ ಅಲ್ವಾ. ಓಕೆ, ಇಲ್ಲಿಗೆ ನನ್ನ ಈ ಮಿನಿ ಲಾಗ್ ಮುಗಿಸ್ತಿದ್ದೀನಿ. ಮತ್ತೆ ನಿಮ್ಮ ಮುಂದೆ ನಾನು ಸಿಗ್ತೀನಿ ಗೈಸ್. ಓಕೆ, ಬಾಯ್.